ಇನ್ನೂ ಸಿಗಬೇಕಾಗಿರೋದು ಇನ್ನೂ 7 ಜನ ಇದ್ದಾರೆ ಇಲ್ಲಿ. ಇನ್ನೂ 7 ಜನ ಇದ್ದಾರೆ. ಅವ್ರು ಸಿಕ್ಕಿಲ್ಲ. ಇಲ್ಲಿ ಒಂದು 350 ಮನೆ ಐತಿ ಇಲ್ಲಿ ಮೇಲ್ಗಡೆ ಪಾಡಿ ಎಸ್ಟೇಟ್ ಕೆಲಸ ಮಾಡ್ತಿರೋರು. ನಮ್ಮ ಕರ್ನಾಟಕದವರು ಇದ್ದಾರೆ, ಮಲಯಾಳಿದವರು ಇದ್ದಾರೆ, ಆಸಾಮಿಂದ ಬಂದು ಸೇರ್ಕೊಂಡಿರೋರು ಸುಮಾರು ಜನ ಇದ್ದಾರೆ ಇಲ್ಲಿ. ಅವರೆಲ್ಲ ಸ್ವಲ್ಪ ಮಿಸ್ ಆಗಿದ್ದಾರೆ ಇದರಲ್ಲಿ. 350 ಮನೆಯಲ್ಲಿ ಈಗ ಒಂದು 90-100 ತನಕ ಸಿಕ್ಕಿದೆ ಈಗ ಬಾಡಿ. ಇನ್ನೇ ಸಿಗಬೇಕು. ಅದೊಂದು 500 ಮೇಲೇನೋ ಆಗುತ್ತೆ ಸಾವು. ಹೇಳೋಕ್ಕಾಗಲ್ಲ 500 ಇದೆಯಾ 1000 ಇದೆ ಅಂತ ಹೇಳೋಕ್ಕಾಗಲ್ಲ. 350 ಮನೆ ಇಲ್ಲಿ ಮುಂಡಕ್ಕ ಅಂತ ಜಾಗ ಇಲ್ಲೆಲ್ಲ ಚೂರಮಲೆ ಆ ನೀರು ಕೊಚ್ಕೊಬಂದು ಇಲ್ಲಿ ಚೂರಮಲೆ ಟೌನಿಗೆ ಬಂದು ಜಾಮ್ ಆಗಿರೋದು ಅಷ್ಟೇ. ಅದ್ರ ಚೋರಮಲೆ ಮುಂಡಕ್ಕಾಯಿ ಜಾಗದನ್ನು ಕೊಚ್ಕೊಂಡು ಹೋಗಿರುವಂಥ ಜಾಗದಲ್ಲಿ ಆ ಪ್ರದೇಶದಲ್ಲಿ ನಿಂತಿದ್ದಾರಲ್ಲ ಅವರೆಲ್ಲ ಮುಂಡಕ್ಕಾಯಿ ಜಾಗದವರು. ಮುಂಡಕ್ಕಲ್ಲಿ ಅಲ್ಲಿ ಸ್ಟೇ ಆಗಿದ್ದವರು ಅವರೆಲ್ಲ. ಅವ್ರನ್ನೆಲ್ಲ ಈಗ ರಕ್ಷಣೆ ಮಾಡ್ತಾರೆ ಈ ಕಡೆ. ಚೋರಮಲೆಯಲ್ಲಿ ಚೂರಮಲೆ ಟೌನ್ ಇದು. ಇದು ಮುಂಡಕ್ಕಾಯಿ ಮನೆಗಳು ಹೋಗಿದೆ ಸರ್ ಇಲ್ಲಿ, ಅಂದ್ರೆ ನಿಮ್ಗೆ ಗೊತ್ತಿರೋ ಹಂಗೆ 350 ಮನೆ ಹೋಗಿದೆ. ಕೊಚ್ಕೊಂಡು ಹೋಗಿರೋ ಮನೆ 350 ಮನೆ ಇದೆ. ಇವಾಗ ಈ ಚೂರಮಲೆ ಟೌನಲ್ಲಿ ಆ ಕೊಚ್ಕೊ ಬಂದಿರೋ ನೀರೆಲ್ಲ ಸೇರ್ಕಡಿ ಚೂರಮಲೆ ಟೌನ್ ಇಲ್ಲಿ ಮನೆಗಳಿದೀವಲ್ಲ ಅಲ್ಲೆಲ್ಲ ನೀರು ನುಗ್ಗಿ ಸುಮಾರು ಜನಕ್ಕೆ ಗಾಯ ಆಗಿದೆ, ಸುಮಾರು ಜನ ಸತ್ತೋಗಿದ್ದಾರೆ. ನಿಮ್ಗೆ ಗೊತ್ತಾದಂಗೆ ಎಷ್ಟು ಜನ ಬಾಡಿ ಸಿಕ್ಕಿದೆ ಸರ್ ಈವರೆಗೆ? ಇವಾಗ ಒಂದು 90-95 ಜನ ಸಿಕ್ಕಿದ್ದಾರೆ. ಇವಾಗಲೂ ತಗೊಂಡು ಹೋಗ್ತಾನೆ ಇದ್ದಾರೆ. ನಾವು ಒಂದು ಅರ್ಧ ಗಂಟೆ ಮುಂದ್ಗಡೆ ಇದ್ದರೆ 70-83 ಇತ್ತು. ಇವಾಗ ಒಂದು 7 ಬಾಡಿ ತಗೋದ್ರೆ ನಿಮ್ಮ ಕಣ್ಣು ಮುಂದೆ ತಗೋದ್ರಲ್ಲ ಅದೆಲ್ಲ ಸೇರಿ ಒಂದು 95-97 ಜನ ಸಿಕ್ಕಿದ್ದಾರೆ ಈಗ ಬಾಡಿ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸರ್ ಯಾರಾದರೂ ಫೋನ್ಗೆ ಸಿಗೋವಂಥದ್ದು ಏನಾದ್ರು ಮಾಡಿದ್ರೆ ನಿಮ್ಮ ಸಿಗ್ತಾ ಇಲ್ಲ. ಅವರದೆಲ್ಲ ಸ್ವಿಚ್ ಆಫ್ ಆಗಿದೆಯಲ್ಲ, ನೀರೊಳಗೊಂಡು ಹೋದ್ರೆ ಎಲ್ಲೂ ಸಿಕ್ಕಲ್ವಲ್ಲ ಅವರೆಲ್ಲ ಸ್ವಿಚ್ ಆಫ್ ಆಗಿದ್ದವರು. ಅಲ್ಲಿ ಒಬ್ಬರು ಕನೆಕ್ಟ್ ಮಾಡಿದಾಗ ಸಿಕ್ಕಿದಾಗ ನಮ್ಮ ಹೆಂಡತಿಯವರ ಸಂಬಂಧ ಅಂತಂದರೆ ಅದು ಅಕ್ಕನ ಮಗ ಇದೆಲ್ಲ ಅವ್ರು ಮಾತ್ರ ಕನೆಕ್ಟ್ ಮಾಡಿ ಸಿಕ್ಕಿದ್ದಾರೆ. ಅವ್ರಿಗೆ ಸ್ವಲ್ಪ ಗುರುದರ ಇದ್ದಾರೆ. ವಿಮ್ಸ್ ಹಾಸ್ಪಿಟ್ಲು ಮೇಪಾಡಿ ಅಲ್ಲಿ ಹಾಕಿದ್ದೀವಿ ಅವ್ರನ್ನ. ಅವ್ರಿಗೆ ಊರ್ಲಿದ್ದವ್ರು ಒಂದಷ್ಟು ಜನ ಬದುಕಿದ್ದಾರೆ. ಹಂಗಾದ್ರೆ ಅಲ್ಲಿ ಎಲ್ಲರೂ ಒಬ್ಬರೇ ಬದುಕಿರೋ ಅದಲ್ಲಿ ಬಾಕಿಲಿ 7 ಜನ ನಮ್ಮ ಫ್ಯಾಮಿಲಿನೇ 7 ಜನನೇ ಮಿಸ್ ಆಗಿದೆ. 7 ಜನ ಮಿಸ್ ಆಗಿದೆ. ಒಂದು ಬಾಡಿ ಸಿಕ್ಕಿದೆ. ಒಂದು ಬಾಡಿ ಸಿಕ್ಕಿದೆ. ಒಂದು ಬಾಡಿ ಒಂದು ಏಟಾಗಿರೋವ್ರಿಗೆ ಸ್ವಲ್ಪ ಕಾಲಿಗಿದ್ದೆಲ್ಲ ಏಟಾಗಿದೆ. ಸ್ವಲ್ಪ ಮುಖ ಸೈಜ್ ಎಲ್ಲ ಕಾಣ್ತಾ ಇಲ್ಲ ಅವ್ರಿಗೆ. ಅವರೇ ತಗೊಂಡೋಗಿ ವಿಮ್ಸ್ ಹಾಸ್ಪಿಟಲ್ ಹಾಕಿದ್ದು ಮೇಪಾಡಿ. ಇನ್ನೇನೇನು ಹಾನಿಯಾಗಿದೆ ಸರ್ ಇಲ್ಲಿ? ಮನೆಗಳೆಲ್ಲ ಒಂದಷ್ಟು ಜನ ಹೋಗಿದೆ, ಮತ್ತೆ ಎಲ್ಲ ಏನೇನೆಲ್ಲ ಹಾನಿಯಾಗಿದೆ ಅಂತ ನಿಮಗೆ ಈ ಪ್ರದೇಶದಲ್ಲಿ? ಈ ಪ್ರದೇಶದಲ್ಲಿ ಇರೋಂಥ ವಸ್ತುಗಳು ನಿಮ್ಗೆ ಗೊತ್ತಿರ್ತಲ್ಲ. ಕಾರುಗಳು ಸುಮಾರು ಜನ ಕಾರೆಲ್ಲ ಹೊಂಟೋಗಿದೆ. ಆಮೇಲೆ ಜೀಪ್ಗಳು ಒಂದು 7-8 ಜೀಪ್ ಇದ್ದು ನಮ್ಮ ಪಕ್ಕದ ಮನೆ ಇದರಲ್ಲೇ ಅದೆಲ್ಲ ಕುಚ್ಕೊಂಡು ಹೌದೌದು. 350 ಮನೆ 350 ಜಾಸ್ತಿ ಆಗುತ್ತೆ. ಇವಾಗ ತಕ್ಷಣ ಹೋಗಿರೋದು ನಮ್ಮ ಕಣ್ಣಿಗೆ ರಿಕಂಡ್ ಪ್ರಕಾರ ಸಿಕ್ಕಿರೋದು 350 ಮನೆ. ಅಂದರೆ ಎಷ್ಟು ಜನ ಇದ್ರು ಸರ್? ಜನಸಂಖ್ಯೆ ಇರೋದು ಎಷ್ಟು ಜನ ಇದ್ರು ಅಂತಂದ್ರೆ ಹೇಳಕ್ಕಾಗಲ್ಲ. ಒಂದು 2000 ಜನಸಂಖ್ಯೆಯಲ್ಲಿ ಇದ್ದಾರೆ. ಅದಲ್ಲಿ ಟೌನಲ್ಲಿ ಇರೋರು ಸ್ವಲ್ಪ ಬಚಾವಾಗಿದ್ದಾರೆ. ಮೇಲ್ಗಡೆ ಈ ಮುಂಡಕ್ಕಾಯಿ ಅಂತ ಹೇಳಿದ್ನಲ್ಲ ಅಲ್ಲಿ ಭೂಮಿ ಕುಸಿತಾ ಇದೆಯಲ್ಲ ಆ ಜಾಗದಲ್ಲಿ 350 ಮನೆನೂ. ಅಂದರೆ ಏನಕ್ಕೆ ಇಲ್ಲಿ ಟೀ ಎಸ್ಟೇಟಲ್ಲಿ ಕೆಲಸ ಮಾಡ್ತಿದ್ದವ್ರೆ ಏನು ಸರ್? ಅವರು ಕೆಲಸ ಮಾಡ್ತಿದ್ದವರು ಇದ್ದಾರೆ, ಇಲ್ಲಿ ಸ್ಟೇ ಆಗಿರೋರು ಇದ್ದಾರೆ. ಅಲ್ಲಿ ನಮ್ಮ ಕರ್ನಾಟಕದಿಂದ ಬಂದಿರೋರು, ಬಾಂಗ್ಲಾದೇಶದಿಂದ ಬಂದಿರೋರು, ಜಾರ್ಖಂಡಿಂದ ಬಂದಿರೋರೆಲ್ಲ ಸೇರ್ಕೊಂಡು ಅವ್ರಿಗೂ ಸ್ವಲ್ಪ ಮಿಸ್ ಆಗಿದ್ದಾರೆ. ಈಗ ಮಲಯಾಳೀಸ್ ಮಾತ್ರ ಅಲ್ಲ ಸುಮಾರು ಜನನೂ ಮಿಸ್ ಆಗಿದ್ದಾರೆ. ನಮ್ಮ ಕನ್ನಡದವರೆಲ್ಲ ಮಿಸ್ ಆಗಿದ್ದಾರೆ. ಇವಿಷ್ಟು ಸ್ಥಳೀಯರ ಮಾತುಗಳಾಗಿರುವಂಥದ್ದು. ಅಂದರೆ ನಮ್ಮ ಕುಟುಂಬಸ್ಥರು ಕೂಡ ಮಿಸ್ ಆಗಿದ್ದಾರೆ, ಅವ್ರನ್ನೂ ಕೂಡ ಹುಡುಕುವಂಥ ಕೆಲಸ ಮಾಡ್ತಾ ಇದ್ದೇವೆ. ಒಬ್ಬರ ರಕ್ಷಣೆ ಆಗಿದೆ, ಒಬ್ಬರ ಮೃತದೇಹ ಕೂಡ ಸಿಕ್ಕಿದೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡಲಿ, TV9 ಕೇರಳ.